ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸದ್ಗುರು ಅಸ್ಟ್ರಾಲಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಶುಕ್ರಗ್ರಹದ ಮಂತ್ರ ಜಪ ಅನುಷ್ಠಾನ ತಿಳಿಯೋಣ. ವೀಕ್ಷಕರೇ, ನವಗ್ರಹಗಳಲ್ಲಿ 6ನೇ ಪ್ರಮುಖ ಗ್ರಹ ಶುಕ್ರ. ವಿವಾಹಕಾರಕ ಮತ್ತು ಕಳತ್ರಕಾರಕ. ಶುಕ್ರನು ಮನುಷ್ಯನ ದೇಹದಲ್ಲಿ ಗುಹ್ಯಭಾಗ, ವೃಷಣಗಳು, ಮರ್ಮಾಂಗ, ಯೋನಿ ಮತ್ತು ಶಿಶ್ನ, ಭೋಗ, ಶೃಂಗಾರ, ಜನನೇಂದ್ರಿಯಗಳ ಬಗ್ಗೆ ಮತ್ತು ಅದರ ಆಧಿಪತ್ಯವನ್ನ ಹೊಂದಿರ್ತಾನೆ. ಇನ್ನು ಪ್ರಾಪಂಚಿಕವಾಗಿ ನೋಡೋದಾದ್ರೆ ಸುಖಭೋಗಗಳು ಅಂದರೆ ಸ್ತ್ರೀ ಪುರುಷ ಭೋಗ, ಸಂಗೀತ, ಸಾಹಿತ್ಯ, ಸುಗಂಧ ದ್ರವ್ಯಗಳನ್ನ ಉಪಯೋಗಿಸ್ತಕ್ಕಂಥದ್ದು, ವಸ್ತ್ರ ಆಭರಣಗಳು, ವಾಹನ, ಲಲಿತಕಲೆ, ಸಿನಿಮಾ, ನಾಟಕ, ನೃತ್ಯ, ಆರ್ಥಿಕ ಸಂಪತ್ತು, ಐಷಾರಾಮಿ ಜೀವನ, ವಾಹನ, ಇನ್ನು ಮುಂತಾದ ವಿಷಯಗಳನ್ನ ಶುಕ್ರನಿಂದ ನಾವು ತಿಳಿಬೇಕಾಗುತ್ತೆ. ಯಾವ ವ್ಯಕ್ತಿಯ ಜನನ ಲಗ್ನದಲ್ಲಿ ಶುಕ್ರನು ಅಶುಭ ಸ್ಥಾನದಲ್ಲಿದ್ದಾಗ ಅಂದ್ರೆ ಕೆಟ್ಟ ಸ್ಥಾನದಲ್ಲಿರ್ತಾನೆ, ಕೆಟ್ಟವನಾಗಿದ್ದಾಗ ಅವರಿಗೆ ಪ್ರಮುಖವಾಗಿ ಆರೋಗ್ಯ ಸಮಸ್ಯೆಗಳು, ಸ್ತ್ರೀ ಪುರುಷರಲ್ಲಿ ಜನನೇಂದ್ರಿಯಗಳಲ್ಲಿ ತೊಂದರೆ, ಲೈಂಗಿಕ ಸಂಬಂಧಿತ ಕಾಯಿಲೆಗಳು, ಹೆಣ್ಣು ಮಕ್ಕಳಿಗೆ PCOD ಅಂತ ಪ್ರಾಬ್ಲಮ್ಗಳು, ಇನ್ನು ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ಹೆಣ್ಣು ಮಕ್ಕಳು ತುಂಬಾ ಕಷ್ಟಪಡಬೇಕಾಗುತ್ತೆ. ಇನ್ನು ಪುರುಷರ ವಿಷಯದಲ್ಲಿ ನಾವು ತಗೊಂಡಾಗ ವೀರ್ಯ ಅಂದ್ರೆ ಸ್ಪರ್ಮ್ಸ್ ಅಲ್ಲಿ ಶಕ್ತಿ ಇಲ್ಲದೆ ಇರತಕ್ಕಂಥದ್ದು, ಕೌಂಟ್ಸ್ ಕಡಿಮೆ ಆಗಿರ್ತಕ್ಕಂಥದ್ದು, ಈ ತರ ಮತ್ತು ನಿಶಕ್ತಿ ಮತ್ತು ವೀರ್ಯದ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಹಾಗಾಗಿ ಸಂತಾನಕ್ಕೂ ಸಹ ಸಮಸ್ಯೆ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇನ್ನು ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನೋಡಿದಾಗ ಶುಕ್ರ ಅಶುಭ ಸ್ಥಾನದಲ್ಲಿ ನೀಚನಾಗಿದ್ದಾಗ ಬಡತನ, ಸ್ತ್ರೀ ಮುಖಾಂತರ ಅನೇಕ ರೀತಿಯ ತೊಂದರೆಗಳು, ಹಣ, ಆಸ್ತಿ, ಕುಟುಂಬ ಇಂಥದ್ರಲ್ಲಿ ತುಂಬಾ ಕಷ್ಟ ನಷ್ಟಗಳು, ಸ್ತ್ರೀಯರಿಂದ ವಿರೋಧ ಉಂಟಾಗ್ತಕ್ಕಂಥದ್ದು, ಸ್ತ್ರೀಯರಿಂದ ಅನೇಕ ರೀತಿಯ ಸಮಸ್ಯೆಗಳು, ವಾಹನಗಳಲ್ಲಿ ತೊಂದರೆ, ಆಸ್ತಿ ಪಾಸ್ತಿಗಳಲ್ಲಿ ತೊಂದರೆ, ಇಂಥವೆಲ್ಲವನ್ನು ಸಹ ಶುಕ್ರ ನೀಚನಾಗಿದ್ದಾಗ ದುಷ್ಫಲಗಳನ್ನ ಕೊಡ್ತಾನೆ. ಇನ್ನು ಶುಕ್ರ ಯಾವ ವ್ಯಕ್ತಿಯ ಜನನ ಲಗ್ನದಲ್ಲಿ ಶುಭಕರನಾಗಿ ಯೋಗಕಾರಕನಾಗಿದ್ದಾಗ ಉತ್ತಮವಾಗಿರ್ತಕ್ಕಂಥ ಕೌಟುಂಬಿಕ ವ್ಯವಸ್ಥೆ, ಸ್ತ್ರೀಯರಿಂದ ಸೌಖ್ಯ ಸುಖ ಮತ್ತು ಧನಲಾಭ ಉಂಟಾಗ್ತಕ್ಕಂಥದ್ದು, ಆರ್ಥಿಕ ಸಂಪತ್ತು, ವಸ್ತು ಆಭರಣ, ಚಿನ್ನ ಬೆಳ್ಳಿ, ವೆಹಿಕಲ್ಸ್ ಅನ್ನ ಸಂಗ್ರಹಣೆ ಮಾಡತಕ್ಕಂಥದ್ದು, ಹಣಕಾಸಿನಲ್ಲಿ ವ್ಯವಹಾರದಲ್ಲಿ ಲಾಭವನ್ನ ಪಡಿತಕ್ಕಂಥದ್ದು, ಇನ್ನು ಹಣದ ಸಂಗ್ರಹ, ಧನಧಾನ್ಯ ವೃದ್ಧಿ ಆಗ್ತಕ್ಕಂಥದ್ದು, ಶ್ರೀಮಂತಿಕೆಯ ಜೀವನವನ್ನ, ವಿಲಾಸಿ ಜೀವನವನ್ನ ನಡೆಸ್ತಾರೆ. ಇನ್ನು ಸಾಮಾಜಿಕವಾಗಿ ನೋಡಿದಾಗ ಉತ್ತಮವಾಗಿರ್ತಕ್ಕಂಥ ಸಂಗೀತ ಸಾಹಿತ್ಯದಲ್ಲಿ ಉತ್ತಮವಾದ ಆಸಕ್ತಿಯನ್ನು ಹೊಂದಿರ್ತಾರೆ. ಸಿನಿಮಾ ರಂಗದಲ್ಲಿ ರಂಗಭೂಮಿ, ನಾಟಕ, ಅಭಿನಯ ಇಂಥವ್ರದೆಲ್ಲ ಮುಂಚೂಣಿಯಲ್ಲಿರ್ತಾರೆ. ಉತ್ತಮವಾಗಿರ್ತಕ್ಕಂಥ ಜನರ ಆಕರ್ಷಣೆಯ ಮೂಲಕ ಐಷಾರಾಮಿ ಜೀವನ ಇನ್ನು ಮುಂತಾದ ಶುಭ ಫಲಗಳನ್ನ ಶುಕ್ರನಿಂದ ನಾವು ನಿರೀಕ್ಷಣೆಯನ್ನ ಮಾಡಬಹುದು. ಇನ್ನು ಶುಕ್ರ ಗ್ರಹದಿಂದ ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರವನ್ನು ನೋಡೋದಾದ್ರೆ ಶುಕ್ರಗ್ರಹ ಯಂತ್ರ ಮತ್ತು ಮಂತ್ರ ತಂತ್ರ ಅನುಷ್ಠಾನಕ್ಕೆ ಮೊದಲು ನೀವು 1 kg ಅವರೆಕಾಳು, 1/4 kg ಬೆಲ್ಲ, ಒಂದು ಬಿಳಿಯ ಬಟ್ಟೆ, ಅರ್ಧ ಮೀಟರ್ ಕಾಟನ್ ಬಟ್ಟೆ ಹಾಕಬೇಕು ಮತ್ತು ಪೂಜಾ ಸಾಮಗ್ರಿಗಳನ್ನು ತಂದು ಶುಕ್ರವಾರದಲ್ಲಿ ಇಲ್ಲವೇ ನಿಮ್ಮ ಜನನ ನಕ್ಷತ್ರ ಇದ್ದ ದಿನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ಪ್ರಥಮದಲ್ಲಿ ದೀಪ, ಗಣಪತಿ, ಗುರುದೇವರನ್ನ ಸ್ಮರಿಸಿ ಮನೆ ದೇವರನ್ನ ಪ್ರಾರ್ಥನೆಯನ್ನ ಮಾಡಿ ತದನಂತರದಲ್ಲಿ
ಅವರೆಕಾಳು, ಬೆಲ್ಲ ಯಥಾಶಕ್ತಿ ಕಾಣಿಕೆಯನ್ನ ನೀವು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ನೀವು ಮಂಗಳ ದ್ರವ್ಯಗಳಿಂದ ಪೂಜೆ ಮಾಡಬೇಕಾಗತ್ತೆ. ಆರತಿ, ನೈವೇದ್ಯ, ಮತ್ತೊಂದು ಎಲ್ಲವನ್ನು ಮುಗಿಸಿ ಪ್ರಾರ್ಥನೆಯನ್ನ ಮಾಡಿದ ನಂತರದಲ್ಲಿ ನಾವು ಸ್ಕ್ರೀನ್ ಮೇಲೆ ಮಂತ್ರಗಳನ್ನ ಕೊಟ್ಟಿದ್ದೇವೆ. ಆ ಮಂತ್ರಗಳನ್ನ ಬೀಜಾಕ್ಷರ ಮಂತ್ರವನ್ನ 25 ನಿಮಿಷದಿಂದ 30 ನಿಮಿಷಗಳ ಕಾಲ ಇಲ್ಲವೇ 108 ಸಾರಿ ಜಪವನ್ನ ಮಾಡಬೇಕಾಗತ್ತೆ. ಆ ಮಂತ್ರವನ್ನ ಹೇಳ್ತೇನೆ ಕೇಳಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಇನ್ನೊಮ್ಮೆ ಹೇಳ್ತೇನೆ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಮಂತ್ರವನ್ನ ನೀವು 108 ಸಾರಿ ಜಪವನ್ನ ಮಾಡಿ ನಂತರದಲ್ಲಿ ಶುಕ್ರನ ಇನ್ನೊಂದು ಗಾಯತ್ರಿ ಮಂತ್ರ ಇದೆ. ಇದನ್ನ ನೀವು 12 ಸಾರಿ ಹೇಳಬೇಕಾಗತ್ತೆ. ಆ ಮಂತ್ರವನ್ನ ಹೇಳ್ತೀನಿ ಕೇಳಿ. ಓಂ ಕಾಮದೇವಾಯ ವಿದ್ಮಹೆ ಶುಭಕರ್ಮಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಮಂತ್ರವನ್ನ ಇನ್ನೊಮ್ಮೆ ಹೇಳ್ತೇನೆ. ಓಂ ಕಾಮದೇವಾಯ ವಿದ್ಮಹೆ ಶುಭಕರ್ಮಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಈ ಮಂತ್ರವನ್ನ 12 ಸಾರಿ ಹೇಳಿದ ನಂತರದಲ್ಲಿ ಶುಕ್ರ ಗ್ರಹವನ್ನ ಈ ರೀತಿ ನೀವು ಪ್ರಾರ್ಥನೆಯನ್ನ ಮಾಡ್ಕೋಬೇಕಾಗತ್ತೆ. ಓಂ ಇಮಕುಂಧ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇನ್ನೊಮ್ಮೆ ಹೇಳ್ತೇನೆ. ಓಂ ಇಮಕುಂಧ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಈ ರೀತಿ ಪ್ರಾರ್ಥಿಸಿದ ನಂತರದಲ್ಲಿ ಮತ್ತೊಮ್ಮೆ ಪೂಜೆಯನ್ನ ಮಾಡಿ ಪೂಜೆ ಮಾಡಿರ್ತಕ್ಕಂಥ ವಸ್ತುಗಳನ್ನ ನೀವು ಬ್ರಾಹ್ಮಣರಿಗೆ, ಜಂಗಮರಿಗೆ ಮತ್ತು ಗುರುಗಳಿಗೆ ಅಥವಾ ಸುಮಂಗಲ ಸ್ತ್ರೀಯರಿಗೂ ಸಹ ದಾನವನ್ನ ಕೊಡಬಹುದು. ಇಲ್ಲವಾದಲ್ಲಿ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂತಹ ಸ್ತ್ರೀ ದೇವತೆಗಳಿಗೆ ದಾನ ಕೊಡುವುದರಿಂದ ಶುಕ್ರಗ್ರಹ ಶಾಂತಿಯಾಗಿ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ. ವೀಕ್ಷಕ ಮಿತ್ರರೇ, ಈ ತಂತ್ರಸಾರವನ್ನ ನೀವು ಆಚರಣೆಯನ್ನ ಮಾಡಿ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೂ ತಿಳಿಸಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವಿಯ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ. ವೀಕ್ಷಕರೇ, ನಿಮ್ಮ ಜನ್ಮ ಜಾತಕ ದೋಷ, ತೊಂದರೆಗಳಿಗೆ, ವಾಸ್ತು ದೋಷಗಳಿಗೆ ಜಾತಕವನ್ನ ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನ ತಿಳಿಸುತ್ತೇವೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.